ನಾನು ಶಿವಣ್ಣ ಮೇಕಪ್ ಆರ್ಟಿಸ್ಟ್ ಆಗಿ ಹೋದ್ಮೇಲೆ ನನಗೊಂದು ಒಳ್ಳೆಯ ಅವಕಾಶ ಅಂದರೆ ಅಣ್ಣವರ ಜೊತೆ ಒಂದು ಒಡನಾಟ. ಅವ್ರ ಮನೆ ಒಳಗಡೆ ಬಂದಾಗ ಮನೆ ಒಳಗಡೆ ವಿಶೇಷ ಪೂಜೆಗಳು ಪುನಸ್ಕಾರಗಳೆಲ್ಲ ನಡೆಯೋ ಸಮಯದಲ್ಲಿ ಅವ್ರು ಬರ್ತಾಯಿದ್ರು. ಶಿವಣ್ಣವ್ರು ನನ್ನ ಕರೆದುಬಿಟ್ಟು ಅವ್ರ ಪಕ್ಕದಲ್ಲೇ ಕೂರಿಸ್ಬಿಡ್ತಾಯಿದ್ರು. ಅವಾಗ ಅವರು ನಾವು ಇಬ್ಬರೇ. ಅವಾಗ ಅವರು ಹೇಗೆ ಏನೇನು ಮೇಕಪ್ ಮಾಡ್ತಾಯಿದ್ದೀರಾ ಹಿಂಗೆ ಏನು ಅಂತೆಲ್ಲ ಕೇಳಿದಾಗ ನನ್ನ ಅನುಭವಗಳನ್ನೆಲ್ಲ ಅವ್ರಿಗೆ ಹೇಳ್ತಾ ಇದ್ದೆ. ರಂಗಭೂಮಿದು ಮತ್ತು ಶಿವಣ್ಣನ ಮೇಕಪ್ದು ಅವ್ರು ಹೇಳೋರು, ಇದ್ರಲ್ಲಿ ಮೇಕಪ್ಪಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ಇದ್ರಲ್ಲಿ ಮಾಡಿದ್ದೀರಾ, ಅವರು ಸರಿಗೆ ಮೇಕಪ್ ಎಲ್ಲ ಕೂತ್ಕೊಳ್ಳೋದಿಲ್ಲ, ನೀವು ಸ್ವಲ್ಪ ಕೂರಿಸಿ ಅಂದ್ಬಿಟ್ಟು ಆ ರೀತಿ ಎಲ್ಲ ನಮಗೆಲ್ಲ ಒಂದು ಸಜೆಷನ್ ಕೊಡ್ತಾಯಿದ್ರು. ಇಲ್ಲ ಸರ್, ಆ ಥರ ಏನಿಲ್ಲ, ಈಗೆಲ್ಲ ಆರಾಮಾಗಿ ಕೂತ್ಕೊಳ್ತಾರೆ ಅಂತ ಹೇಳ್ತಾಯಿದ್ದೆ. ಹೀಗೆ ಅವರ ನಮ್ಮ ಒಡನಾಟ ಭಾಳ ಚೆನ್ನಾಗಿತ್ತು. ಆಮೇಲೆ ನನ್ನ ರಂಗಭೂಮಿಯ ವಿಷಯ ಮತ್ತು ಒಂದು ಒಳ್ಳೆ ಗೆಟಪ್ಗಳು ವಿಷಯ ಎಲ್ಲ ಅವ್ರ ತುಂಬ ಚರ್ಚೆ ಮಾಡ್ತಾಯಿದ್ದೆ. ಹಾಗಾಗಿ ಅದೆಲ್ಲ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕುಮಾರರಮ್ಮ ಮಾಡುವಾಗಲೂ ಅಷ್ಟೇ, ಒಂದು ವಿಗ್ಗೆ ಆಗಲಿ ಮತ್ತು ಯಾವುದೇ ಥರದ್ದು ಒಂದು ಫುಲ್ ಮೇಕಪ್ ಎಲ್ಲ ಆಗಿ ಎಲ್ಲ ಅಣ್ಣವ್ರಿಗೆ ತೋರಿಸಿ ಅವ್ರು ಓಕೆ ಅಂದಾಗ ಅವ್ರು ಏನು ಸಜೆಷನ್ ಕೊಡ್ತಾರೆ, ಅವ್ರು ಯಾವ್ದು ಏನು ಹೇಗೆ ಹೇಳ್ತಾರೆ ಅದನ್ನೇ ನಾನು ಡಿಸೈನ್ ಮಾಡಿಬಿಟ್ಟೆ ಮಾಡ್ತಾಯಿದ್ವಿ. ಅದೊಂದು ನನಗೆ ಮರೆಯಲಾಗದ ಒಂದು. ಪುನೀತ್ ರಾಜ್ಕುಮಾರ್ ಅವರಿಗೆ ಮೇಕಪ್ ಮಾಡೋದು ಒಂದೇ ಒಂದು ದಿನದ ಅವಕಾಶ ನನಗೆ ಸಿಕ್ಕಿತ್ತು. ಅದು ಮುಹೂರ್ತ. ಮೌರ್ಯ ಚಿತ್ರಕ್ಕೆ ಅವ್ರ ಮನೆಯಲ್ಲೇ ಮುಹೂರ್ತ ಆಯಿತು. ಅವಾಗ ಅಪ್ಪಾಜಿಯವರಿದ್ದರು, ಅಣ್ಣವರು. ನಾನು ಮೇಕಪ್ಪು ಇವೆಲ್ಲ ನೋಡಿಬಿಟ್ಟು ಅವ್ರಿಗೆ ಭಾಳ ಸಂತೋಷ ಆಯಿತು. ಪುನೀತ್ ಅವ್ರಿಗೂ ಕೂಡ ಭಾಳ ಸಂತೋಷ ಆಯಿತು. ಅದೊಂದು ಘಟನೆ ಮತ್ತು ಆ ಒಂದು ದಿನ ನನಗೆ ವಿಶೇಷವಾದ ದಿನ. ನಾವು ಎಲ್ಲ ಮುಹೂರ್ತ ಎಲ್ಲ ಆಯಿತು. ಮುಹೂರ್ತ ಎಲ್ಲ ಆದಮೇಲೆ ನಾನು ಸ್ವಲ್ಪ ದೂರದಲ್ಲಿ ನಿಂತಿದ್ದೆ. ಅವರು ನನ್ನ ಹುಡುಕೊಂಬಂದು ಎಲ್ಲಿದ್ದಾರೆ, ನಾನು ಎಲ್ಲಿದ್ದಾರೆ ಅಂದ್ಬಿಟ್ಟು ಹುಡುಕೊಂಬಂದು ನನಗೆ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಫಸ್ಟೇ ನೀವು ಮೇಕಪ್ ಮಾಡಿದ್ದೀರಾ, ಅದರಿಂದ ಈ ಕಾಣಿಕೆ ನೀವು ಸ್ವೀಕರಿಸಲೇಬೇಕು ಅಂದ್ಬಿಟ್ಟು ಅದೊಂದು ಮರೆಯದ ಒಂದು ವಿಶೇಷವಾದ ಒಂದು ದಿನ.